ಎಸ್ ಐ ಆರ್ ಕರ್ನಾಟಕದಲ್ಲಿ ಒಂದು ಬಿಗ್ ಕ್ವಶನ್ ಆಗಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಏನು, ಹೆಂಗ್ ಫಿಲ್ ಮಾಡೋದು, ಎಲ್ಲಿ ಕೊಡೋದು, ಬನ್ನಿ ಈ ವಿಡಿಯೋ ತಿಳ್ಕೊಳ್ಳಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ SIR ಯಾಕೆ ಮಾಡ್ತಾ ಇದ್ದಾರೆ? ವೋಟರ್ಸ್ನ ವೆರಿಫೈ ಮಾಡೋದಕ್ಕೆ ಫಸ್ಟ್ ಪಾಯಿಂಟು. ಎರಡನೇದು ಡೂಪ್ಲಿಕೇಶನ್ಸ್ ಇದ್ರೆ ತೆಗ್ದಾಕೋದಕ್ಕೆ. ಮೂರನೇದು ವೋಟರ್ ರೆಕಾರ್ಡ್ನ ಅಪ್ಡೇಟ್ ಮಾಡೋದಕ್ಕೆ. ನಾಲ್ಕನೇದು ಎಲ್ಲೆಲ್ಲಿ ಹೊಸ ವೋಟರ್ಸ್ ಇದ್ದಾರೋ ಅವ್ರನ್ನ ಇನ್ಕ್ಲೂಡ್ ಮಾಡೋದಕ್ಕೆ, ಅಂದರೆ ಆ್ಯಡ್ ಮಾಡೋದಕ್ಕೆ. SIR ಫಾರ್ಮ್ ಹೆಂಗೆ ಫಿಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. SIR ಫಾರ್ಮ್ ಫಿಲ್ ಮಾಡೋದ್ರಲ್ಲಿ 3 ಥರ ಇದೆ. ಮೊದಲನೇದು 2002 ಡೀಟೇಲ್ಸ್ ತೊಗೊಂಡು ನಮ್ಮ ತಂದೆದು ಹೇಗೆ ಫಿಲ್ ಮಾಡೋದು. 2002 ಡೀಟೇಲ್ಸಲ್ಲಿ ನಮ್ಮ ತಂದೆದು ಇಟ್ಕೊಂಡು ನಂದು ಹೆಂಗೆ ಫಿಲ್ ಮಾಡೋದು. ಮೂರನೇದು ನಂದು 2002 ಡೀಟೇಲ್ಸ್ ಇಲ್ಲವೇ ಇಲ್ಲ ಆದರೆ ಹೆಂಗೆ ಫಿಲ್ ಮಾಡೋದು. ಈ 3 ಡೀಟೇಲ್ಸ್ ಇಟ್ಕೊಂಡು ನಾವು ಫಿಲ್ ಮಾಡೋದು. ಇದು ಫಿಸಿಕಲ್ ಫಾರ್ಮ್ ಆಗಿರುತ್ತೆ. 2002 ಡೀಟೇಲ್ಸ್ ತೊಗೊಂಡು ನಮ್ಮದೇ ಫಾರ್ಮ್ ಹೆಂಗೆ ಫಿಲ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಡೀಟೇಲ್ಸ್ 2002 ಡೀಟೇಲ್ಸು ECINET ಅಂತ ಆ್ಯಪ್ ಇದೆ, ಗೌರ್ಮೆಂಟ್ ವೆಬ್ಸೈಟ್, ಅದರಲ್ಲಿ ಸಿಗುತ್ತೆ. ಅದರಲ್ಲಿ ನೀವು ಹೋಗಿ ಹುಡುಕಿ ಈ ಡೀಟೇಲ್ಸ್ ತೊಗೊಂಡು ಈ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಮತದಾರರ ಹೆಸರು, ಅಂದರೆ 2002 ಅಲ್ಲಿ ಅವ್ರ ಹೆಸರು, ಎಪಿಕ್ ನಂಬರ್ 2002ರಲ್ಲಿ ಎಷ್ಟೊಂದು ಜನದ ಎಪಿಕ್ ನಂಬರ್ ಇರುತ್ತೆ, ಇರಲ್ಲ, ಅದನ್ನ ಮೆನ್ಷನ್ ಮಾಡಬೇಕು. ಮೂರನೇದಾಗಿ ಸಂಬಂಧಿಯ ಹೆಸರು, ಸಂಬಂಧಿಯ ಹೆಸರು, ಅವ್ರ ಸಂಬಂಧ ಏನು ಅಂತ. ಅದಾದಮೇಲೆ ಜಿಲ್ಲೆ, ಜಿಲ್ಲೆ BBMP ಅಂತ ನಾನು ಫಿಲ್ ಮಾಡಿದ್ದೀನಿ. ಬೆಂಗಳೂರು ಅರ್ಬನ್ ಆಗಿರ್ಬೋದು, ಬೆಂಗಳೂರು ರೂರಲ್ ಆಗಿರ್ಬೋದು, ಅಥವಾ ಹೊಸಕೋಟೆ, ಈ ಥರ ಎಷ್ಟೊಂದು ಜಿಲ್ಲೆಗಳು ಬರುತ್ತೆ, ಅದನ್ನ ಮೆನ್ಷನ್ ಮಾಡಿ. ಅದಾದಮೇಲೆ ರಾಜ್ಯ ಕರ್ನಾಟಕ. ಅದಾದಮೇಲೆ ವಿಧಾನಸಭಾ ಕ್ಷೇತ್ರದ ಹೆಸರು, ನಂದು ಬಸವನಗುಡಿ ಅಂತ ಮೆನ್ಷನ್ ಮಾಡಿದ್ದೀನಿ. ಬಸವನಗುಡಿಯಲ್ಲೇ 3 ಭಾಗ ಆಗಿದೆ, ಅದನ್ನ ತಿಳ್ಕೊಳ್ಳಿ ಕರೆಕ್ಟಾಗಿ. ಒಂದು ಉತ್ತರಳ್ಳಿ ಆಗಿತ್ತು, ಒಂದು ಯಲಹಂಕ ಆಗಿತ್ತು, ಒಂದು ಬಸವನಗುಡಿ ಆಗಿತ್ತು. ಸೊ ನಿಮ್ದು ಯಾವುದು ಅಂತ ಪರ್ಫೆಕ್ಟಾಗಿ ತಿಳ್ಕೊಂಡು ಅದನ್ನು ಫಿಲ್ ಮಾಡಿ. ಅದಾದಮೇಲೆ ವಿಧಾನಸಭಾ ಕ್ಷೇತ್ರದ ಹೆಸರು ಅಥವಾ ಸಂಖ್ಯೆ ಫಿಲ್ ಮಾಡಿ. ಭಾಗ ಸಂಖ್ಯೆ ಅಂದರೆ ಬೂತ್ ನಂಬರ್ ಫಸ್ಟು. ಅದಾದಮೇಲೆ ಕ್ರಮ ಸಂಖ್ಯೆ. ಇದಿಷ್ಟು ಡೀಟೇಲ್ಸ್ ECINET ಸಿಗುತ್ತೆ, ತೊಗೊಂಡು ಅಲ್ಲಿ ಫಿಲ್ ಮಾಡಿ. ಅದಾದಮೇಲೆ ಕರೆಂಟ್ ಡೀಟೇಲ್ಸ್ ಫಿಲ್ ಮಾಡೋಕ್ಕಾಗುತ್ತೆ. ಇದಿಷ್ಟು ನೀವು 2002 ಡೀಟೇಲ್ಸ್ ಫಿಲ್ ಮಾಡ್ತೀರಾ. ಅದಾದಮೇಲೆ ಕರೆಂಟ್ ಡೀಟೇಲ್ಸ್ ಫಿಲ್ ಮಾಡ್ತೀರಾ. ಕರೆಂಟ್ ಡೀಟೇಲ್ಸಲ್ಲಿ ನೀವೇನು ಫಿಲ್ ಮಾಡ್ತೀರಾ ಅಂತಂದರೆ, ಮೊದಲನೇದಾಗಿ ನಿಮ್ಮ ಡೇಟ್ ಆಫ್ ಬರ್ತ್, ಎರಡನೇದಾಗಿ ಆಧಾರ್ ಸಂಖ್ಯೆ, ಮೂರನೇದಾಗಿ ನಿಮ್ಮ ಮೊಬೈಲ್ ಸಂಖ್ಯೆ. ಅದಾದಮೇಲೆ ನಿಮ್ಮ ತಂದೆಯ ಹೆಸರು, ತಂದೆ ಎಪಿಕ್ ನಂಬರ್ ಇದ್ದಲ್ಲಿ ತಂದೆ ಎಪಿಕ್ ನಂಬರ್ ಮೆನ್ಷನ್ ಮಾಡಬೇಕು. ಅದಾದಮೇಲೆ ತಾಯಿ ಹೆಸರು, ಅದಾದಮೇಲೆ ಅವ್ರದ್ದು ಎಪಿಕ್ ನಂಬರ್ ಇದೆ, ಎಪಿಕ್ ನಂಬರ್. ಕೊನೆಯದಾಗಿ ಸಂಗಾತಿ ಹೆಸರು, ಸಂಗಾತಿದ ಎಪಿಕ್ ನಂಬರ್ ಇದ್ದರೆ ಸಂಗಾತಿದ ಎಪಿಕ್ ನಂಬರ್ ಮೆನ್ಷನ್ ಮಾಡಿ. ಇದಾದಮೇಲೆ ಕೊನೆಯದಾಗಿ ನೀವು ಇಲ್ಲಿ ಸಹಿ ಮಾಡಬೇಕು. ಎರಡನೇದು ನಮ್ಮ ತಂದೆ ಡೀಟೇಲ್ಸ್ ತೊಗೊಂಡು ನಂದು ಹೆಂಗೆ ಫಿಲ್ ಮಾಡೋದು, ಅಂದರೆ ನಮ್ಮ ತಂದೆ 2000 ಡೀಟೇಲ್ಸ್ ತೊಗೊಂಡು ಹೆಂಗೆ ಫಿಲ್ ಮಾಡೋದು ಅಂತ. ಮೊದಲನೇದಾಗಿ ಅವ್ರ ಹೆಸರು, ನಮ್ದಲ್ಲ, ಬಲಭಾಗದಲ್ಲಿ ಇದಿಷ್ಟು ಅಪ್ಲಿಕೇಶನ್ ಫಾರ್ಮ್ ಬಲಭಾಗದಲ್ಲಿ ಆಗಬೇಕು. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ನಮ್ದಲ್ಲ, ಇದು ನಮ್ಮ ತಂದೆದ 2002 ಡೀಟೇಲ್ಸ್ ಮೇಲ್ ಮೆನ್ಷನ್ ಮಾಡಬೇಕು, ಅದು ಹೆಸರು. ಅದಾದಮೇಲೆ ಮತದಾರರ ಸಂಖ್ಯೆ ಇದ್ದಲ್ಲಿ ಮೆನ್ಷನ್ ಮಾಡಿ, ಒಬ್ಬೊಬ್ಬದಿರಲ್ಲ. ಅದಾದಮೇಲೆ ಅವ್ರ ಸಂಬಂಧಿಯ ಹೆಸರು, ಸಂಬಂಧ, ಜಿಲ್ಲೆ, ರಾಜ್ಯ ಕರ್ನಾಟಕನೇ ಬರುತ್ತೆ, ವಿಧಾನಸಭಾ ಕ್ಷೇತ್ರದ ಹೆಸರು. ಅದಾದಮೇಲೆ ಅಗೇನ್ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇದಿಷ್ಟೂ ನಮ್ಮ ತಂದೆದಾಗಿರುತ್ತೆ, ಬೂತ್ ನಂಬರ್, SN ನಂಬರ್. ಅದಾದಮೇಲೆ ಕೆಳಗಡೆ ಭಾಗಕ್ಕೆ ಬಂದರೆ ಇದು ನಮ್ಮ ಡೀಟೇಲ್ಸ್, ಇದಿಷ್ಟು ನನ್ನ ಡೀಟೇಲ್ಸ್ ಆಗಿರುತ್ತೆ. ಇದು ಬಂದು ನನ್ನ ಡೇಟ್ ಆಫ್ ಬರ್ತ್ ಆಗಿರುತ್ತೆ ಮೊದಲನೇದು. ಎರಡನೇದು ಬಂದು ಆಧಾರ್ ಕಾರ್ಡ್ ನಂಬರ್ ಆಗಿರುತ್ತೆ. ಮೂರನೇದು ನನ್ನ ಫೋನ್ ನಂಬರ್ ಫಿಲ್ ಮಾಡಿರ್ತೀವಿ. ನಾಲ್ಕನೇದು ನಮ್ಮ ತಂದೆ ಹೆಸರು ಕೇಳಿರ್ತಾರೆ, ತಂದೆ ಹೆಸರು, ತಂದೆಯ ಎಪಿಕ್ ನಂಬರ್ ಅಂದರೆ ಕರೆಂಟ್ ಎಪಿಕ್ ನಂಬರ್. ಮೂರನೇದು ಬಂದು ನಮ್ಮ ತಾಯಿಯ ಕರೆಂಟ್ ಎಪಿಕ್ ನಂಬರ್, ತಾಯಿ ಹೆಸರು, ಕರೆಂಟ್ ಎಪಿಕ್ ನಂಬರ್. ನಾಲ್ಕನೇದು ನನ್ನ ಸಂಗಾತಿಯ ಎಪಿಕ್ ನಂಬರ್. ಇದಿಷ್ಟು ಫಿಲ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ನಂದು 2002 ಡೀಟೇಲ್ಸ್ ಇಲ್ಲವೇ ಇಲ್ಲ, ನಾನು ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಮಾಡಬೇಡ್ದ, ಯಾವ ಥರ ಮಾಡಬೇಕು, ಮಾಡೋದಾದರೆ ಯಾವ ಥರ ಮಾಡಬೇಕು, ಅದನ್ನು ನಾನು ತಿಳಿಸ್ಕೊಡ್ತೀನಿ ಬನ್ನಿ. 2002 ಡೀಟೇಲ್ಸ್ ನಮ್ಗೆ ಸಿಕ್ಕಿಲ್ಲ ಅಂದರೆ ಮೇಲ್ಗಡೆ ಪೋರ್ಷನ್ ಬಿಟ್ಬಿಡಿ, ಫಿಲ್ ಮಾಡೋಕ್ಕೆ ಹೋಗ್ಬೇಡಿ. ಕೆಳಗಡೆ ಪೋರ್ಷನ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್, ಆಧಾರ್ ಸಂಖ್ಯೆ, ತಂದೆ ಹೆಸರು, ತಂದೆದು ಕರೆಂಟ್ ಎಪಿಕ್ ನಂಬರ್, ತಾಯಿ ಹೆಸರು, ತಾಯಿ ಎಪಿಕ್ ನಂಬರ್, ಸಂಗಾತಿ ಹೆಸರು, ಮದುವೆ ಆಗಿದ್ದಲ್ಲಿ ಸಂಗಾತಿದ ಎಪಿಕ್ ನಂಬರ್, ಇದಿಷ್ಟು ಫಿಲ್ ಮಾಡಿ ನಿಮ್ದು ಇಲ್ಲಿ ಸಿಗ್ನೇಚರ್ ಹಾಕಿ. ಇದ್ರ ಜೊತೆಗೆ ವೆರಿಫಿಕೇಷನ್ಗೆ ಅಂತ ನಿಮ್ದು ಒಂದು ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ ಹಿಂದ್ಗಡೆ ಫಾರ್ಮ್ ಹಿಂದ್ಗಡೆ ನಿಮ್ದೊಂದು ವೆರಿಫಿಕೇಶನ್ ಇರುತ್ತೆ, ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಇರುತ್ತೆ. ಈ ಭಾಗದಲ್ಲಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಈ ಡಾಕ್ಯುಮೆಂಟ್ನ ತಗೊಂಡು ನೀವು ಏನು ಮಾಡಬೇಕು, ಯಾವ ಡಾಕ್ಯುಮೆಂಟ್, ಆಧಾರ್ ಕಾರ್ಡು, ಪಾಸ್ಪೋರ್ಟು ಕೊಡಿ. ಮೊದಲನೇದು, ಎರಡನೇದು ಅಪ್ಲಿಕೇಶನ್ ಸಂಬಂಧಪಟ್ಟಂಗೆ ನಾವು 2002 ಡೀಟೇಲ್ಸ್ ತೊಗೊಂಡು ಅದು ವೆರಿಫೈ ಆಗಿದೆ ಅಂತಂದರೆ ನಾವು ಯಾವ ಡಾಕ್ಯುಮೆಂಟ್ಸು ಕೊಡಬೇಕಾಗಿಲ್ಲ. ಕೊನೆಯದಾಗಿ ಈ 3 ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆದಮೇಲೆ, ಅಂದರೆ 3 ಥರ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆದಮೇಲೆ ನೀವು ಇಲ್ಲಿ BLO ನಂಬರ್ ಇರುತ್ತೆ, ಇವರಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ನಿಮ್ಮ ಫಾರ್ಮ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಾಗೂ ನಿಮಗೆ 2002 ಡೀಟೇಲ್ಸ್ ಸಿಗ್ತಾ ಇಲ್ಲ, ನಾವು ಹೋಗ್ತಾ ಇದ್ವಿ, ನಮ್ಗೆ ಆಗ್ತಾ ಇಲ್ಲ ಅಂದರೆ BLOಗೆ ಕೇಳಿ, ಈ ನಂಬರ್ಗೆ ಕಾಲ್ ಮಾಡಿ. ಅವ್ರು ಬಂದಾಗ ನೀವು ಅಪ್ಲಿಕೇಶನ್ ಡೀಟೇಲ್ಸ್ ಕೇಳಿದ್ರೆ 2002 ಹುಡುಕಿ ಅವ್ರು ನಿಮ್ಗೆ ಕೊಡ್ತಾರೆ, ಅದ್ರ ಪ್ರಕಾರ ಫಿಲ್ ಮಾಡಿ. ಈ ವಿಡಿಯೋ ನನಗೆ ಇನ್ನೂ ಅರ್ಥ ಆಗಿಲ್ಲ, ನನಗೆ ಇನ್ನೂ ಏನೋ ಡೌಟ್ ಇದೆ, ನನಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕಾದರೆ ನನಗೆ DM ಮಾಡಿ.